ಎಕ್ಸಾಮ್ ಹಾಲ್ ಹೋಗ್ಬಿಟ್ಟಿದೀನಿ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಹೋಗಿದ್ದೀನಿ, ಅಲ್ಲಿ ನನಗೆ ಇದು ಸ್ಟಾರ್ಟ್ ಆಗುತ್ತೆ. ಶಲ್ ಡೂ ದಿಸ್ ಅಲ್ಲಿ? Yes, absolutely. 5 seconds. 5 seconds, take an entire 30 seconds. ಓಕೆ. Keep on doing it, repeated cycles. ಇದು ಇನ್ನೊಂದು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ, ಯಾವ ರೀತಿಯಲ್ಲೂ ಸಮಸ್ಯೆ ಇಲ್ಲ, ಎಕ್ಸಾಮ್ಗೆ ಹೋಗಿದ್ದೀರಾ, ಪೇಪರ್ ಕೈಗೆ ಬಂದಿದೆ, ಆಗ ಇದಕ್ಕಿದ್ದಂಗೆ ನಿಮ್ಗೆ ನರ್ವಸ್ ಆಯ್ತು, ಬ್ಲ್ಯಾಂಕ್ ಆಯ್ತು, ಏನೋ ಆಯ್ತು, ಕೈಕಲ್ ಶಿವರಿಂಗ್ ಸ್ಟಾರ್ಟ್ ಆಯ್ತು, ಆ ಸಂದರ್ಭದಲ್ಲೂ ಕೂಡ ಕಣ್ಣು ಮುಚ್ಚಿಕೊಂಡು 5 ಸೆಕೆಂಡ್ ಉಸಿರನ್ನ ದೀರ್ಘವಾಗಿ ತಗೊಳ್ಳಿ, 5 ಸೆಕೆಂಡ್ ಉಸಿರನ್ನ ಹಿಡಿದಿಟ್ಟು 5 ಸೆಕೆಂಡ್ ಉಸಿರನ್ನ ಬಿಡಿ. ಇದನ್ನ 3 ಸರಿ ಮಾಡಿ ನೀವು ನಾರ್ಮಲ್ ಸ್ಥಿತಿಗೆ ಬರ್ತೀರಾ. ಆನಂತರ ಪೇಪರ್ ಅನ್ನು ಓದಿ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಅನ್ನು ಬರೀರಿ. ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಟೆಕ್ನಿಕ್. ಓಕೆ, Yes, best. ಇದು ಒಂದು ಟೆಕ್ನಿಕ್ ಆಯ್ತು. ಓಕೆ. ಇನ್ನೊಂದಂದ್ರೆ ಯಾವಾಗ ಅಂದ್ರೆ ಪ್ಯಾನಿಕ್ ಅಟ್ಯಾಕ್ ಇಸ್ ದಿಸ್. ಪ್ಯಾನಿಕ್ ಏನಿದು? ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ನನಗದು ಗೊತ್ತಿಲ್ಲ. Difference between anxiety and panic attack. Anxiousness, yes, there's a difference. ಓಕೆ. Anxiousness is always, most of the time people feel it. ಓಕೆ, ಒಂದು ಆತಂಕ, ದುಗುಡ, ದಟ್ ಇಸ್ ಕಾಮನ್ ಅಲ್ವಾ ಮೇಡಮ್? ವಾಟ್ ಇಸ್ ಪ್ಯಾನಿಕ್? ಇದು ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಅವಾಗ ಏನ್ ಇಮಿಡಿಯೇಟ್ ಏನ್ ಇರುತ್ತೆ, ಅವಾಗ ಅಂದ್ರೆ ಇಂಪಾರ್ಟೆಂಟ್ ಇಂಟರ್ವ್ಯೂ ಇದೆ, ಎಕ್ಸಾಮ್ ಇದೆ, ಅವಾಗ ಅದು ಇದೆ, ಅವಾಗ ಸಡನ್ಲಿ ಗೊತ್ತಾಗೋದಿಲ್ಲ ಏನಿರುತ್ತೆ, ಫುಲ್ ಓವರ್ ಥಿಂಕಿಂಗ್ ಆಗಿ ಲೋಡ್ ಆಗಿ ಅದು ಫ್ಯೂಸ್ ನಮ್ದು ಫುಲ್ ಬ್ಲಾಂಕ್ ಆಗಿ ಮಕ್ಕಳಿಗೆ ಏನೋ ಗೊತ್ತಾಗೋದಿಲ್ಲ. ಅವಾಗ ಅವಾಗ ಏನ್ ಮಾಡೋದು, ಅವಾಗ ಅದು ಟಿಪ್ಸ್ ಸ್ವಲ್ಪ ಅದು ಗೊತ್ತಾಗ್ಬೇಕು ಮಕ್ಕಳಿಗೆ, ಅದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್. ಓಕೆ, ವಿದ್ಯಾರ್ಥಿಗಳಿಗೆ ಎರಡನೇ ಟಿಪ್ಸ್ ನಿಮ್ಗೆ ಕೊಡ್ತಿರೋದು, ಆಂಗ್ಸೈಟಿ ಬೇರೆ, ಸಹಜವಾಗಿ ಬರ್ತಕ್ಕಂತಹ ಆತಂಕ ಬೇರೆ, ಪ್ಯಾನಿಕ್ ಬೇರೆ. ಪ್ಯಾನಿಕ್ ಅಂದ್ರೆ ನಾವು ಹೆಚ್ಚು ಏನೇನೋ ಯೋಚನೆ ಮಾಡಿ ಏನಾಗುತ್ತೋ, ಏನ್ ಕತ್ತಿಯೋ, ಪ್ರಶ್ನೆಗಳು, ಏನೇನೋ ಗೊಂದಲಗಳೆಲ್ಲ ಆಗಿ ಒಳಗಡೆ ಹೋಗಿ ನಮ್ಮ ಮೆದುಳನ್ನ ಬ್ಲಾಕ್ ಮಾಡಿ ಬ್ಲಾಂಕ್ ಔಟ್ ಆಗುತ್ತೆ, ಮುಂದೇನು ಗೊತ್ತಾಗ್ತಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅವಾಗ ಸಿಂಪ್ಟಮ್ಸ್ ಏನಾಗುತ್ತೆ, ಏನೋ ಪೇಪರ್ ನೋಡ್ತೇವೆ, ಏನೋ ಗೊತ್ತೇ ಆಗುದಿಲ್ಲ, ತಲೆನಲ್ಲಿ ಓದಿದ್ದೇನೆ ಎಲ್ಲ ಆಗಿದ್ದೇನೆ ಆದ್ರೆ ಮರ್ತೋಗಿದ್ದೇನೆ, ಏನೋ ಒಂದು ಅಂತ ಬರಲ್ಲ. ಅವಾಗ ಏನ್ ಮಾಡೋದು, ಮೇನ್ ಇಸ್ ದಿಸ್, ಸ್ಟಾರ್ಟ್ ವಿತ್ ದ ಬ್ರೀತಿಂಗ್ ಟೆಕ್ನಿಕ್. ದ ಅದರ್ ಥಿಂಗ್ ಇಸ್ ಒನ್ ಮೋರ್ ಥಿಂಗ್ ವಾಟ್ ಐ ವಿ ಸಜೆಸ್ಟ್ ಇಸ್ ಸಮಥಿಂಗ್ ಟು ಹೋಲ್ಡ್, some if you have a handkerchief, ಏನೋ ನ್ಯಾಪ್ಕಿನ್ ಇದ್ರೆ, ದಪ್ಪ ನ್ಯಾಪ್ಕಿನ್ ಇದ್ರೆ, ಅವಾಗ ನಿಮ್ದು ಉಸಿರು ಯಾವತ್ತೂ ಇನ್ಹೇಲ್ ಪ್ರೆಸ್ ಮಾಡಿ ಮತ್ತೆ ಬಿಟ್ಬಿಡಿ, ಹಿಂಗ್ ಮಾಡ್ಕೊಂಡು ನಾ ಏನ್ ರಿಕ್ವೆಸ್ಟ್ ಮಾಡ್ತೇನೆ, ಸ್ವಲ್ಪ ದಪ್ಪ ನ್ಯಾಪ್ಕಿನ್ ಇದ್ರೆ ಒಳ್ಳೆ ಆಗತ್ತೆ, ಇಲ್ಲಾಂದ್ರೆ ನಿಮ್ ಕಡೆ ಸ್ವಲ್ಪ ನೀರ್ ಇದ್ರೆ ಸ್ವಲ್ಪ ಒಳ್ಳೆ ಆಗಿದ್ರೆ ಅದು ಫೀಲ್ ಆಗತ್ತೆ. ನೀರ್ ಸ್ವಲ್ಪ ಅದು ಒದ್ದೆ ಮಾಡ್ಬಿಟ್ರೆ, ಅದನ್ನು ಸ್ವಲ್ಪ ಒದ್ದೆ ಬಟ್ಟೆ ಇದ್ರೆ ಅದು ಒಂದ್ ಸ್ವಲ್ಪ ಆಗತ್ತೆ. ಇಲ್ಲಾಂದ್ರೆ ಮೊಕ್ಕಾಗೆ ಅದು ಹಾಕ್ಬಿಡಿ ಒದ್ದೆ ಬಟ್ಟೆ ತಗೊಂಡು, ಅಂದ್ರೆ ಏನಾಗುತ್ತೆ, 5 ಸೆನ್ಸಸ್ ನಮ್ದು ಆಕ್ಟಿವೇಟ್ ಆಗುತ್ತೆ. ಮೇನ್ ಏನಾಗುತ್ತೆ, ಪ್ಯಾನಿಕ್ ಅಟ್ಯಾಕ್ ಆಗ್ಬೇಕಾದ್ರೆ ನಮ್ದು ಶಾಲೋ ಬ್ರೀತಿಂಗ್ ಆಗುತ್ತೆ, ತಲೆನಲ್ಲಿ ಆಕ್ಸಿಜನ್ ಹೋಗಲ್ಲ. ಸೊ ಅವಾಗ ನೀವು ಇದೆಲ್ಲ ತಕೊಂಡ್ಬಿಟ್ರೆ, ನೀವು ಮೇನ್ ಅಂದ್ರೆ ಸ್ಟಾರ್ಟಿಂಗ್ ವಿತ್ ಬ್ರೆತ್ ಆಗಿದೆ, ಆಮೇಲೆ ಸೆಕೆಂಡ್ ಇಸ್ ದಿಸ್ ಹ್ಯಾಂಕರ್ಚೀವ್ಸ್ ಅಂಡ್ ಎವ್ರಿಥಿಂಗ್ ವಿಚ್ ಗಿವ್ಸ್ ಅ ಸೆನ್ಸೇಷನ್ ಅಂಡ್ 5 ಸೆನ್ಸಸ್. ಏನ್ ಟೇಸ್ಟ್ ಬರ್ತಾ ಇದೆ, ಸ್ಕಿನ್ ನಲ್ಲಿ ನಂದು ಇದು ಇದೆ, ಸ್ಪೆಕ್ಸ್ ಇದೆ, ಏನ್ ಹೌ ಡು ಐ ಫೀಲ್ ಇಟ್, ಚಪ್ಪಲಿ ಇದೆ, ಚಪ್ಪಲ್ ಹೌದು, ನನ್ನ ಕಾಲದ್ರಲ್ಲಿ ಕೆಳಗಡೆ ಇದೆ, ನೆಲ ಮೇಲೆ ನನ್ನ ಕಾಲಿದೆ, ಸ್ವಲ್ಪ ಅದು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಅದು ಈಕ್ವಲೈಸ್ ಆಗುತ್ತೆ, ಬ್ಯಾಲೆನ್ಸ್ ಬರುತ್ತೆ. So this is few tips that we can give. Other than that, ಜಾಸ್ತಿ ಆಗ್ಬಿಟ್ಟು ಟೀಚರ್ಗೆ ಹೇಳ್ಬಹುದು, ಸೆಪರೇಟ್ ಮಾಡಿ. ವಿದ್ಯಾರ್ಥಿಗಳಿಗೆ ಎರಡನೆಯ ಒಂದು ನಿಮಗೆ ಕೊಡ್ತಿರ್ತಕ್ಕಂಥ ಒಂದು ಟಿಪ್ಸು, ಆತಂಕ ಬೇರೆ, ಇದಕ್ಕಿದ್ದಂತೆ ಎಲ್ಲ ಬ್ಲಾಂಕ್ ಔಟ್ ಆಯ್ತು, ಬೆವರು ಜಾಸ್ತಿ ಆಯ್ತು, ಏನೇನೋ ಆಗ್ತಾ ಇದೆ ಅಂತಂದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕ್ಯಾನ್ ಕರ್ಚಿಫ್ ಇರುತ್ತೆ, ಅದನ್ನ ಒದ್ದೆ ಮಾಡ್ಕೋಬಹುದು, ಅದನ್ನ ಗಟ್ಟಿಯಾಗಿ ಅದನ್ನ ಇಟ್ಕೊಳ್ಬೇಕು. ಮೊದಲು ಸ್ವಾತಿಯವರು ಹೇಳ್ಕೊಟ್ಟ ರೀತಿಯಲ್ಲಿ ಆ ಬ್ರೀತಿಂಗ್, 5 ಸೆಕೆಂಡ್ ಉಸಿರನ್ನ ತಗೊಳ್ಳೋದು, 5 ಸೆಕೆಂಡ್ ಉಸಿರನ್ನು ಹಿಡಿದುಕೊಳ್ಳೋದು, 5 ಸೆಕೆಂಡ್ ಉಸಿರನ್ನು ಹೊರಚೆಲ್ಲುವುದು, ಅದನ್ನು ಮಾಡೋದ್ರ ಜೊತೆಗೆ ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಹಿಡ್ಕೊಂಡು ಉಸಿರಾಡೋದನ್ನು ಮಾಡಿದಾಗ ಪಂಚೇಂದ್ರಿಯಗಳು ಜಾಗೃತವಾಗುತ್ತೆ ಅಂತ ಹೇಳ್ತಾರೆ. ಪಂಚೇಂದ್ರಿಯಗಳು ಅಂದ್ರೆ ಸ್ಪರ್ಶ, ಜ್ಞಾನ, ಇದು ಕಣ್ಣು, ಕನ್ನಡಕ ಹಾಕಿದೀವಿ, ಕಾಲು, ಚಪ್ಪಲಿ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪಂಚೇಂದ್ರಿಯಗಳ ಜಾಗೃತಿ ಮಾಡ್ಕೊಂಡಾಗ ನೀವು ಸಹಜ ಸ್ಥಿತಿಗೆ ಬರ್ತೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಎಕ್ಸಾಮ್ ಹಾಲ್ಗಳಲ್ಲಿ ನೀವು ಮಾಡಬಹುದು. ಇದು ಮಿತಿ ಮೀರಿದರೆ ಕಂಟ್ರೋಲ್ ಬರ್ತೀರಾ ಅಂದಾಗ ನೀವು ಟೀಚರ್ಸ್ ಹೇಳ್ಬೇಕಾಗತ್ತೆ. ಆಗೇನ್ ಮಾಡ್ಬೇಕು? ಟೀಚರ್ಸ್ ಈಗ ಬೇರೆ ಅಂದ್ರೆ ಸ್ಕೂಲ್ ಎನ್ವೈರನ್ಮೆಂಟ್ ಬೇರೆ ಇರುತ್ತೆ, ಎಲ್ಲ ಟೀಚರ್ಸ್ಗೆ ಇದು ಸ್ವಲ್ಪ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಸೊ ಅವರು ಏನ್ ಮಾಡ್ತಾರೆ, ಸೆಪರೇಟ್ ಮಕ್ಕಳಿಗೆ, ನಂದು ಎಕ್ಸ್ಪೀರಿಯನ್ಸ್ ನಿಂದ ನಾನು ನೋಡಿದ್ದೀನಿ,
ಅದೆಲ್ಲ ಮಕ್ಕಳಿಗೆ ಸೆಪರೇಟ್ ರೂಮ್ ನಲ್ಲಿ ತಕೊಂಡು ಹೋಗ್ತಾರೆ. ಅವ್ರಿಗೆ ಸೆಪರೇಟ್ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ. ಸ್ಕೂಲ್ಸ್ ಆರ್ ವೆರಿ ಕೋಆಪರೇಟಿವ್ ಇನ್ ದಿಸ್. ಆಲ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಾಟ್ ಐವ್ ಸೀನ್, ಟೀಚರ್ಸ್ ಎಲ್ಲ. ಸೊ ಅದು ಒಂದ್ ಮಾಡ್ಮೇಲೆ ಅದು ಅವ್ರಿಗೆ ಕೂತ್ಕೊಂಡು ಅವಾಗ ನಮ್ಗೆ ಸ್ವಲ್ಪ ಕೌನ್ಸಿಲಿಂಗ್, ನಾವು ಕೌನ್ಸಿಲರ್ ಯಾರು ಇದ್ದವ್ರೆ ಅವಾಗ ಇರ್ಲೇಬೇಕು. ಅವಾಗ ಅಂದ್ರೆ ಸ್ವಲ್ಪ ಆ ಟೈಮ್ ನಲ್ಲಿ ನಮ್ದು ಕೌನ್ಸಿಲಿಂಗ್ ಸೆಷನ್ ಇದು ಆಗುತ್ತೆ. ಸೊ ಮೇಕ್ ದಮ್ ಪ್ರಾಪರ್. ಇಟ್ ಟೇಕ್ಸ್ ಲಿಟಲ್ ಬಿಟ್ ಮೋರ್ ಟೈಮ್, ಬಟ್ ದೆನ್ ದ ಸ್ಕೂಲ್ ಇಸ್ ಕೋಆಪರೇಟಿವ್. ತುಂಬಾ ಒಳ್ಳೆ ಆಗುತ್ತೆ. ಈ ತರದ ಪರಿಸ್ಥಿತಿ ಬಂದಾಗ ದಯವಿಟ್ಟು ನೀವು ಸಂಕೋಚ ಪಡಬೇಡಿ. ನಿಮ್ಗೆ ನೀವು ಸ್ವತಃ ಕಂಟ್ರೋಲ್ ಆಗ್ಲಿಲ್ಲ ಅಂತಂದರೆ, ನಿಯಂತ್ರಣಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಟೀಚರ್ಸ್ ನೀವು ಹೇಳಿ ನಿಮಗೆ ಈ ತರ ಆಗ್ತಾ ಇದೆ ಅಂತ. ಅವ್ರು ನಿಮಗೆ ಸಹಾಯಕ್ಕೆ ಬರ್ತಾರೆ. ಅವ್ರು ನಿಮ್ಮನ್ನ ಬೇರೆ ರೀತಿಯಲ್ಲಿ ಸಹಕಾರ ಕೊಡಿಸಿ ನಿಮ್ಮನ್ನ ನಾರ್ಮಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ತರ ಪರಿಸ್ಥಿತಿ ಇದ್ರೆ ದಯವಿಟ್ಟು ಟೀಚರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ನನಗೆ ಇದು ಎಕ್ಸಾಮ್ ಅಲ್ಲಿ ಆಗ್ತಕ್ಕಂಥದ್ದು ಪ್ಯಾನಿಕ್ ಅಟ್ಯಾಕ್ ಇವೆಲ್ಲ ಆಯ್ತು. ನನಗೆ ಪ್ರಿಪರೇಷನ್ಸ್ ಇದೆಯಲ್ಲ, ಪ್ರಿಪರೇಷನ್ಸ್ ಓದಿದೆಲ್ಲ ಜ್ಞಾಪಕ ಬರೋದಿಲ್ಲ, ಮೆಮೊರಿನೇ ಇಲ್ವಲ್ಲ, ಏನ್ ಮಾಡ್ಬೇಕು ಮೇಡಮ್? ಸರ್, ಅದು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಡು ಓದ್ಬೇಕು. ಇದು ತುಂಬಾ ಮುಖ್ಯ. ಕೆಲವೊಬ್ಬರು ಮಕ್ಳು ಏನ್ ಮಾಡ್ತಾರೆ, ಮಗ್ ಮಾಡ್ತಾರೆ. ಫಸ್ಟ್ ವರ್ಡ್ ಮರ್ತೋದ್ರೆ ಪ್ರತಿಯೊಂದು ಮರ್ತೋಗುತ್ತೆ. ಹೌದು. ಸೊ ಅರ್ಥ ಮಾಡ್ಕೊಂಡು ಓದುವಾಗ ತುಂಬಾ ಆಳವಾಗಿ ಓದ್ಬೇಕು ಸರ್. ವಾಟ್, ವೈ ಕ್ವೆಶನ್ಸ್ ಕೇಳ್ಕೊಂಡು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋದ್ರೆ ತುಂಬಾ ದಿನ ಅದು ನೆನಪಲ್ಲಿ ಉಳಿಯುತ್ತೆ. ಇನ್ನೊಂದು ಮೆಥಡ್ ಅಂದ್ರೆ ರಿವಿಷನ್, ಪುನರ್ಮನನ. ಓದಿರೋದನ್ನ ಪುಸ್ತಕ ಮುಚ್ಚಿಬಿಟ್ಟು ಮನ್ಸಲ್ಲೇ ಅದನ್ನ ಹೇಳ್ಕೊಬೇಕು. ಎಕ್ಸಾಂಪಲ್, ವಾಟರ್ ಇಸ್ ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್ ಅಂತ ಓದಿರ್ತಾರೆ, ಕ್ವಾಲಿಟೀಸ್ ಆಫ್ ವಾಟರ್. ಆ ಬುಕ್ ಮುಚ್ಚಿಬಿಟ್ಟು ಇದನ್ನ 3 ಸಲ ಹೇಳ್ಕೊಬೇಕು ಮನ್ಸಲ್ಲೇ. ಆಮೇಲೆ ಆದ್ರೆ ಒಂದ್ಸಲಿ ಬರಿಬಹುದು. ಟೈಮ್ ಇದ್ರೆ ಒಂದ್ಸಲಿ ಬರೆಯೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. 10 ಸಲ ಓದೋದ್ಕಿಂತ ಒಂದ್ಸಲಿ ಬರೆದ್ರೆ ಅದು ತುಂಬಾ ನೆನಪಲ್ಲಿ ಇಟ್ಕೊಳಕ್ ಸಹಾಯ ಆಗುತ್ತೆ. ಆ ವಿಧಾನನೂ ಮಾಡ್ಬೋದು. ಇನ್ನೊಂದು ಹೊಸ ಟೆಕ್ನಿಕ್ ಇದೆ, ಮೈಂಡ್ ಮ್ಯಾಪಿಂಗ್. ಇದು ಒಂದು ಮೆಮೊರಿ ಟ್ರಿಕ್ ಅಂತಾನೆ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ 1 ಚಾಪ್ಟರ್ ಓದಿದ್ಮೇಲೆ ಒಂದು ಶೀಟ್ ಆಫ್ ಪೇಪರ್ ತಗೊಂಡು 3 ಸರ್ಕಲ್ ಮಾಡ್ಬೇಕು. ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ. ಒಂದು ದೊಡ್ಡ ಸರ್ಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ಚಿಕ್ಕದ್ 3 ಸರ್ಕಲ್ ಅಲ್ಲೇ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಅದ್ರ ಪ್ರಾಪರ್ಟೀಸ್ ನೀವು ನೆನ್ಪಿಟ್ಕೊಬೇಕು. ಸಾಲಿಡ್ ಪಕ್ಕ ಡೆಫಿನೆಟ್ ಫಾರ್ಮ್ ಅಂಡ್ ಶೇಪ್ ಹಾಕಿ, ಲಿಕ್ವಿಡ್ ಪಕ್ಕ ನೋ ಫಾರ್ಮ್ ಅಂಡ್ ಶೇಪ್, ಗ್ಯಾಸ್ ಪಕ್ಕನೂ ಅದೇ ಡಿಫ್ರೆಂಟ್ ಕಲರ್ಸ್ ಅಲ್ಲೇ. ಸೊ ಇದ್ ನೀವ್ ಮಾಡಿದಾಗ ಏನಾಗುತ್ತೆ, ಅದ್ ಮುಚ್ಚಿಬಿಟ್ಟು ನಿಮ್ ಮನ್ಸಲ್ಲೇ ಅದನ್ನ ಕಲ್ಪನೆ ಮಾಡ್ಕೊಬಹುದು. ಆವಾಗ ಏನಾಗುತ್ತೆ, ಇದು ಹೆಚ್ಚು ಕಾಲ ಮನ್ಸಲ್ಲೇ ಉಳಿಯುತ್ತೆ. ಮೈಂಡ್ ಮ್ಯಾಪಿಂಗ್ ನನ್ನ ಸ್ಟೂಡೆಂಟ್ಸ್ ಜೊತೆ ನಾನು ಶೇರ್ ಮಾಡಿದಾಗ ಸುಮಾರು ಜನ ಹೇಳಿದ್ರು ಇದು ಅವ್ರಿಗೆ ತುಂಬಾ ಅನುಕೂಲ ಆಯ್ತು, ತುಂಬಾ ಲಾಭಗಳಿದೆ ಅಂತ. ಸೊ ನೆನ್ಪು ಮಾಡ್ಕೊಳಕ್ಕೆ ಇದು ತುಂಬಾ ಅದ್ಭುತವಾದ ವಿಧಾನ. ನಾವು ಥಿಯೇಟರ್ ಅಲ್ಲಿ ಟೆಕ್ನಿಕ್ ಅನ್ನು ಮಾಡ್ತೀವಿ. ಇತ್ತೀಚೆಗೆ ಒನ್ ಮ್ಯಾನ್ ಆಕ್ಟ್ ಜಾಸ್ತಿ ಬಂದಿರೋದ್ರಿಂದ ಅವರು ತುಂಬಾ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡ್ಬೇಕಾಗತ್ತೆ. ಲಾಟ್ ಆಫ್ ಮೂವ್ಮೆಂಟ್ಸ್ ಇರುತ್ತೆ. ಈ ಕ್ಯಾರೆಕ್ಟರ್ ಹಿಂಗ್ ಹೋಗ್ಬೇಕು, ಹಿಂಗ್ ಬರ್ಬೇಕು. ಸೊ ಆಫ್ಟರ್ ಎಂಟೈರ್ ಬ್ಲಾಕಿಂಗ್ ಆಫ್ ದಿ ಪ್ರೊಡಕ್ಷನ್ ನಾವು ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಅಂತ ಮಾಡಿಸಿ ಅದನ್ನ ರಿಜಿಸ್ಟರ್ ಮಾಡ್ತೀವಿ. ಅವಾಗ ಅವ್ರಿಗೆ ನೀವು ಎಷ್ಟೇ ರಿಪೀಟ್ ಶೋ ಮಾಡಿದ್ರು ಕೂಡ ಜಸ್ಟ್ ದೇ ಕ್ಯಾನ್ ಒಂದು ಇದರಲ್ಲಿ ಅವ್ರು ಕಲೆಕ್ಟ್ ಮಾಡ್ಕೋಬಹುದು. ಅದನ್ನೇ ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಮಾಡಬಹುದು. ಈಗ ಯಾಕೆ ನನಗೆ ಮರ್ತೋಗುತ್ತೆ, ಮೆಮೊರಿಯನ್ನ ಇನ್ಕ್ರೀಸ್ ಮಾಡೋದು? ಸೊ ಇದರಲ್ಲಿ ನನಗೆ 2 ಆಸ್ಪೆಕ್ಟ್ ಇದೆ. ಒಂದು ಇಸ್ ಬಿಫೋರ್ ಎಕ್ಸಾಮ್ಸ್ ಏನ್ ಪ್ರಿಪರೇಷನ್ ಮಾಡಬೇಕು, ಮತ್ತೆ ಆಲ್ ಓವರ್ ಇಯರ್ ಏನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ. ಓಕೆ 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 ಅಲ್ವಾ? ಹೌದು, ಖಂಡಿತ. ಸೊ ಇನ್ನೊಂದು ವಿಷಯ ಹೇಳಿದ್ರೆ, ಶಾರ್ಟ್ ಟರ್ಮ್ ಮೆಮರಿ, ಲಾಂಗ್ ಟರ್ಮ್ ಮೆಮರಿ. ನಾವು ಈಗ ಒಂದು ಫೋನ್ ನಂಬರ್ ಹೇಳ್ತೀವಿ ನಿಮ್ಗೆ. ಓಕೆ, ವೆನ್ ಯು ಆರ್ ಟೈಪಿಂಗ್ ಇಟ್ ಆನ್ ಯುವರ್ ಫೋನ್, ಆ ಶಾರ್ಟ್ ಟರ್ಮ್ ಮೆಮರಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಟು ಟೈಪ್ ದ ನಂಬರ್. ಓಕೆ, ನಾವೀಗ ನೀವು 10 ಸಲ ಅದನ್ನು ರಿಪೀಟ್ ಮಾಡ್ತೀರಾ, 3 ದಿವಸ ಬಿಟ್ಟು ಮತ್ತೆ ರಿಪೀಟ್ ಮಾಡ್ತೀರಾ. ಇದು ಆಗು ಏನಾಗುತ್ತೆ, ಒಂದು ತಿಂಗಳ ಮೇಲೆ ನಾನು ನಮ್ಮ ಫೋನ್ ನಂಬರ್ ಕೇಳ್ತೀನಿ, ಅವಾಗ ಆ ಶಾರ್ಟ್ ಟರ್ಮ್ ಮೆಮರಿಯಿಂದ ಫೋನ್ ನಂಬರ್ ಲಾಂಗ್ ಟರ್ಮ್ ಮೆಮರಿಗೆ ಹೋಗಿದ್ದೆ ಅಂತ ಅರ್ಥ ಆಯ್ತು. ಸೊ ಮೋಸ್ಟ್ ಪ್ರಾಬ್ಲಮ್ ವಿತ್ ರೀಕಾಲ್, ರಿಟ್ರೈವಲ್ ಅಂತ ಹೇಳ್ತೀವಿ. ಅಂಡ್ ಅಲ್ವಾ, ಎನ್ಕೋಡಿಂಗ್ ಕೂಡ ಮಾಡಬೇಕು. ಚೆನ್ನಾಗಿ ಎನ್ಕೋಡಿಂಗ್ ಮಾಡಕ್ಕೆ ಮೈಂಡ್ ಮ್ಯಾಪಿಂಗ್ ಬೇಕು ಅಲ್ಲ. ಒಂದು ಇಮೇಜ್ ಅಲ್ಲಿ, ಫ್ಲೋ ಚಾರ್ಟ್ ಅಲ್ಲಿ ತುಂಬಾ ಜಾಸ್ತಿ ಕಲರ್ ಪೆನ್ಸ್ ಮಕ್ಕಳು ಯೂಸ್ ಮಾಡಬಹುದು. ರೆಡ್, ಬ್ಲೂ, ಯೆಲ್ಲೋ ಇನ್ಫಾರ್ಮೇಶನ್ಸ್ ಬರೆಯಾಗ ಮಲ್ಟಿಪಲ್ ಕಲರ್ ಪೆನ್ಸ್ ಯೂಸ್ ಮಾಡಿ ಇನ್ಫಾರ್ಮೇಶನ್ ಬರಿಬೇಕು. ಪಿಕ್ಚರ್ಸ್ ಜಾಸ್ತಿ ಯೂಸ್ ಮಾಡಬೇಕು, ಡಯಾಗ್ರಾಮ್ಸ್ ಎಲ್ಲ, ಪೈ ಚಾರ್ಟ್ ಅದೆಲ್ಲ ಮಾಡಿದ್ರೆ ಇನ್ಫಾರ್ಮೇಶನ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಕ್ಕಾಗುತ್ತೆ. ಓಕೆ, ಸೆಕೆಂಡ್ ಥಿಂಗ್, ಇದು ಶಾರ್ಟ್ ಟರ್ಮ್ ಮೆಮರಿ ಆಯ್ತಾ, ಇದು ರಿಪೀಟ್ ಮಾಡ್ತಾ ಇರಬೇಕು. ನಾವೇನ್ ಮಾಡ್ತೀವಿ, ಇವತ್ತು ಓದಿದೀನಿ ಸರಿ, ಮತ್ತೆ ಸ್ಮಾಲ್ ಎಕ್ಸಾಮ್ ಆಯ್ತು, ಆನ್ಸರ್ ಎಲ್ಲ ಬರೀತೀನಿ, ನೆಕ್ಸ್ಟ್ ಲಾಂಗ್ ಆನ್ಸರ್ ದೊಡ್ಡ ಎಕ್ಸಾಮ್ ಬಂದ ಮೇಲೆ ಅವ ತನಕ ನಾವು ಎಲ್ಲ ನೆನಪು ಹೋಗ್ತೀವಿ. ರೈಟ್? ಸೊ ರಿವಿಷನ್ ಮಾಡ್ತಾ ಇರ್ಬೇಕು. ಒಂದು ಬಡಿ ಸಿಸ್ಟಮ್ ಮಾಡ್ಬೋದು. ನೋಡಿ, ನಾನ್ ಈ ಚಾಪ್ಟರ್ ಓದ್ತೀನಿ, ನನ್ನ ಫ್ರೆಂಡ್ ಬೇರೆ ಒಂದು ಚಾಪ್ಟರ್ ಓದು, ಎಕ್ಸ್ಪ್ಲೇನ್ ಈಚ್ ಅದರ್ ಇನ್ಫಾರ್ಮೇಶನ್. ಸೊ ನಾವು ಅದೇ ಮಾತನ್ನು ಮತ್ತೆ ಪದೇ ಮಾತಾಡ್ತೀವಿ. ಇವತ್ತು ನಾನು ನಿಮ್ಗೆ ತಿಳಿಸ್ಬೋದು, ನೆಕ್ಸ್ಟ್ ಡೇ ಬೇರೆ ಒಂದು ಫ್ರೆಂಡ್ಗೆ ತಿಳಿಸ್ಬೋದು. ನಾನು ಮತ್ತೆ ಅದೇ ಇನ್ಫಾರ್ಮೇಶನ್ ಹೇಳಿದ್ರೆ ಆ ಇನ್ಫಾರ್ಮೇಶನ್ ಲಾಂಗ್ ಟರ್ಮ್ಗೆ
ಖಂಡಿತ ಹೋಗುತ್ತೆ.